ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಮಂತ್ರಾಲಯಕ್ಕೆ ಹೋಗ್ತಿದ್ದೀವಾ ಅಥವಾ ಎಲ್ಲೋಗ್ತಿದ್ದೀವಿ ಅಂತ ನೀವೇ ನೋಡಿ. ಬಟ್ ಅದು ಸಂಜೆ ಆಗಿತ್ತು, ಮಳೆ ಬರಂಗಿತ್ತು. ಬ್ಯೂಟಿಫುಲ್ ಆಗಿತ್ತು ನೋಡಿ ಗೈಸ್. ನಾನು ಒಂದೆರಡು ಫೋಟೋ ತಗೊಂಡು ಒಂದೆರಡು ಫೋಟೋ ತೆಗ್ದು Supporting me so much. It's basically I'm doing a ತಗೋಬೇಕು ಅಕ್ಕ ಗೋವಾಗೆ ಹೋಗಿದ್ರು. ಅಕ್ಕನೆಷ್ಟು ಸೌಂದರ್ಯ ಅಕ್ಕ. ಲೇಸಿ, ದಟ್ಸ್ ವೈ ಐ ಆಮ್ ನಾಟ್ ಡೂಯಿಂಗ್ ಇಟ್. ಆಮೇಲೆ ಅದನ್ನು ದೇಪ್ಕೊಂಡು ಅಂದ್ಬಿಟ್ರೆ ಅನ್ಬೇಡಿ. 1 kg ಬಾದಾಮಿ ಇವಾಗ 1350 ವಾಲ್ನಟ್ಸ್. ನಂಗೆ ಇದು 10th ಸ್ಟ್ಯಾಂಡರ್ಡ್ ನಮ್ಮ ಟೀಚರ್ ಹೇಳಿದ್ರು, ಇಂಗ್ಲೀಷ್ ಟೀಚರು, ಯು ಶುಡ್ ಈಟ್ ವಾಲ್ನಟ್ ಗನ್. ಫುಲ್ಲು ಒಂಥರ ಈ ಡ್ಯಾಂಡ್ರಫ್ ಎಲ್ಲ ಇರುತ್ತೆ. ಇನ್ನೊಂದು ಅವಕ್ಯಾಡೋ ಕೂಡ ಒಳ್ಳೇದು ಅಂತ ಓದಿದ್ದೆ. ಡಯಟ್ಗೆಲ್ಲ ಇದನ್ನ ಹಾಕಬೇಕು, 40 grams ಎಲ್ಲ ಹೇಳ್ತಾರೆ ಅನ್ನ ಚೆನ್ನಾಗಿ. ಐ ರಿಯಲಿ ಮ್ಯಾನಿಫೆಸ್ಟೆಡ್. ಇಲ್ಲೇ ಆಯ್ತಲ್ಲ. ಇದು ಹೇಗೆ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ನೇಬರ್ ಸಿಸ್ಟರು ನಾವು ರಾಯನ ನೋಡೋಕೆ ಹೋಗ್ತೀವಿ. ಮಂತ್ರಾಲಯಕ್ಕೆ ಹೋಗ್ತಿದ್ದೀವಾ ಅಥವಾ ಎಲ್ಲೋಗ್ತಿದ್ದೀವಿ ಅಂತ ನೀವೇ ನೋಡಿ. ಹೈ ಮಾಡಿ. ಆ್ಯಕ್ಚುಲಿ ನಾವು ಹೊನ್ನವ ಮಂತ್ರಾಲಯಕ್ಕೆ ಹೋಗಬೇಕು ಅಂತಿದ್ವಿ ಗೈಸ್. ಬಟ್ ಅದು ಸಂಜೆ ಆಗಿತ್ತು, ಮಳೆ ಬರಂಗಿತ್ತು. ಸೊ ಲೇಟ್ ಆಗಿಬಿಟ್ಟಿತ್ತು, ಇನ್ನೇನು ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಮಂಜುನಾಥೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಸಕ್ಕದಾಗಿತ್ತು, ಪೀಸ್ಫುಲ್ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಇದೇ ನಮ್ಮ ಸೌಂದರ್ಯ ಅಕ್ಕ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡಿ ಗೈಸ್, ಆ ಮಳೆ ಬರೋ ವೆದರ್. ಹಂಗೆ ಅಲ್ಲಿ ನಾನು ಒಂದೆರಡು ಫೋಟೋ ತಗೊಂಡು ಅಕ್ಕಂಗೆ ಒಂದೆರಡು ಫೋಟೋ ತೆಗ್ದೆ. ನಿಮ್ಮದೇ ಕೂತ್ಕೊಂಡು ಮಾತಾಡ್ತಿದ್ವಿ. ಲವ್ ಯು ಆಲ್ ಫಾರ್ ಸಪೋರ್ಟಿಂಗ್ ಮೀ ಸೋ ಮಚ್. ಐ ಆಮ್ ಬ್ಲೆಸ್ಡ್ ಅನಿಸ್ತಿದೆ. ಯು ವಾಚಿಂಗ್ ಇಟ್, ಇಟ್ ಈಸ್ ಹ್ಯಾಪನಿಂಗ್, ಯು ಆರ್ ಗಿವಿಂಗ್ ಮೀ ಸೊ ಮಚ್ ಆಫ್ ವ್ಯೂಸ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್. ಯೂನಿವರ್ಸ್, ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್. ಓಕೆ ಗೈಸ್, ಈಗ ಇವತ್ತಿನ ವ್ಲಾಗ್ ಏನಂದರೆ, it's basically I'm doing a ಏನಂತಾರೆ, ಹಾಲ್ ಅಂತಾರೆ, ಈ ಮೀಶೋ ಹಾಲ್ ಆ ಥರನೇ. ವಾಟ್ ಐ ಬಾಟ್ ಫ್ರಮ್ ರ್ಯಾಂಡಮ್ ಶಾಪ್ ಆರ್ ಮಾರ್ಟ್ ಟುಡೇ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇದು ನನ್ನ ಡ್ರೀಮ್ ಆಗಿತ್ತು ಗೈಸ್. ತುಂಬ ದಿವಸದಿಂದ ನಾನು ಇದನ್ನು ತಗೋಬೇಕು ಅಂದ್ಕೊಂಡಿದ್ದೆ. ಓಕೆನಾ. ಆ್ಯಂಡ್ ಸಿ, ನಾನು ಬ್ಯಾಗು ಬಿಚ್ಚಿದೆ, ಹೆಂಗೆ ಕೂತಿದ್ದೀನಿ. ಯು ನೋ ವಾಟ್ ಇಸ್ ದಿಸ್? ಇದು ನನಗೆ ನನ್ನ ನೇಬರ್ ಅಕ್ಕ ಗೋವಾಗೆ ಹೋಗಿದ್ರು. ಅಕ್ಕನೆಷ್ಟು ಸೌಂದರ್ಯ ಅಕ್ಕ ತಂದ್ಕೊಟ್ಟಿದ್ದಾರೆ ನೋಡಿ. ನಾನು ಇವತ್ತು ಹಾಕೊಂಡು ಹೋಗಿದ್ದೆ. ಯು ನೋ ವಾಟ್, ಐ ವಾಂಟೆಡ್ ಟು ಚೇಂಜ್ ದ ಔಟ್ಫಿಟ್ ಬಟ್ ಸ್ಟಿಲ್ ಐ ವೋಂಟ್ ಡೂ ದಟ್ ಬಿಕಾಸ್ ಐ ಆಮ್ ನಾಟ್ ಲೇಸಿ. ದಟ್ಸ್ ವೈ ಐ ಆಮ್ ನಾಟ್ ಡೂಯಿಂಗ್ ಇಟ್. ಫಸ್ಟ್ ಥಿಂಗ್ ಇಸ್ ದಿಸ್ ಒನ್ ಗೈಸ್, ಫ್ರೋಝನ್ ಬಾಟಲ್. ಏನಂದರೆ ಪಾರ್ಸಲ್ ತೊಗೊಂಡಿದ್ದೆ ಗೈಸ್. ಆಮೇಲೆ ಅದನ್ನು ದೇಪ್ಕೊಂಡು ಅಂದ್ಬಿಟ್ರೆ ಅನ್ಬೇಡಿ, ಪಾರ್ಸಲ್ ತೊಗೊಂಡಿದ್ದೆ. ಆಮೇಲೆ ಚೆನ್ನಾಗಿ ತಿಂದೆ. ಅದ್ರ ಹೆಸರು ಮರ್ತೋದೆ ಏನು ಆರ್ಡ್ರ್ ಮಾಡಿದ್ದೆ ಅಂತ. ಬಟ್ ಇಟ್ ವಾಸ್ ನೈಸ್. ಮೆಮೊರಿಗಂತ ಇಟ್ಕೊಂಡಿದ್ದೀನಿ. ಫಸ್ಟು ಚಿಕ್ಕ ತೋರಿಸ್ಬಿಡ್ತೀನಿ ರೀ. ಏನು ಗೊತ್ತಾ ಗೈಸ್, ಇದು ಇಟ್ಸ್ ಲೈಕ್ ಐ ವಾಂಟೆಡ್ ಟು ಮೇಕ್ ಅ ಚಾಲೆಂಜ್ ವೀಡಿಯೋ. ಅಂದರೆ ನಾನು ಫಿಟ್ ಆಗಬೇಕು. ಸೊ 75 hard days ಚಾಲೆಂಜ್ ನಾನು ಯಾಕೆ ತೊಗೋಬಾರ್ದು ಅಂತೆಲ್ಲ ಅನ್ಕೋತಿದ್ದೆ. ಸೊ ಐ ವಾಂಟೆಡ್ ಟು ಟೇಕ್ ಇಟ್. ಆ್ಯಂಡ್ ಅದಕ್ಕೋಸ್ಕರ ತಾನಿ ಅಂದರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಸದ್ಯಕ್ಕೆ ಅಷ್ಟು ತೊಗೊಂಡು ಬಂದಿದ್ದೀನಿ. ಲೈಕ್ ಎವ್ರಿ ಡೇ ಐಲ್ ಬಿ ಈಟಿಂಗ್ ದೀಸ್. ನಾನು ಡಯಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 weeks ಆಗಿದೆ ಗೈಸ್. ಒಂದು ಸ್ವಲ್ಪ ವೆಯ್ಟ್ ಅನ್ನೋಕ್ಕಿಂತ ವೆಯ್ಟು ಸ್ವಲ್ಪ ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ. ಆ್ಯಂಡ್ ಬಾಡಿಲಿ ಒಂದು ಸ್ವಲ್ಪ ಫ್ಯಾಟ್ ಕಮ್ಮಿ ಆಗಿದೆ ಅಷ್ಟೇ. ಆ್ಯಕ್ಚುಲಿ ಕಾಸ್ಟ್ಲಿ ಇದೆ ಗೈಸ್, ಜಸ್ಟ್ 100 grams ತಂದಿದ್ದೀನಿ. ಸದ್ಯಕ್ಕೆ ಯೂಸ್ ಮಾಡೋಣ, ಆಮೇಲೆ ಬೇಕಾದಾಗ ಹಂಗಂಗೆ ತೊಗೊಳ್ಳೋಣ ಅಂತ. ಎಷ್ಟಿದೆ ಗೊತ್ತಾ ಇದು? 1 kg ಬಾದಾಮಿ ಇವಾಗ 1350 ಅಂತೆ. ವಾಲ್ನಟ್ಸು 1820 ಅಂತೆ. ಎಷ್ಟು ಕಾಸ್ಟ್ಲಿ ನೋಡಿ. ಸೀರೀಸ್ ವಾಲ್ನಟ್ಸ್
ನನಗೆ ಇದು 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ಟೀಚರ್ ಹೇಳಿದರು, ಇಂಗ್ಲೀಷ್ ಟೀಚರು, ಯು ಶುಡ್ ಈಟ್ ವಾಲ್ನಟ್ ಗೈಸ್. ನಿಮಗೆ ಬುದ್ಧಿ ಬರಬೇಕಂದ್ರೆ, ನೀವು ಚೆನ್ನಾಗಿ ಓದಬೇಕಂದ್ರೆ ಇದನ್ನು ತಿನ್ನಿ, ಬ್ರೈನ್ ಫುಲ್ಲು ಒಂಥರ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಜಾಸ್ತಿ ಅಂತೆಲ್ಲ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನಾನೇ ತಿಳ್ಕೊಂಡಿದ್ದೀನಿ, ನಮ್ಮ ಟೀಚರ್ ಹೇಳಿರೋದು ಸತ್ಯನೇ. ಇದು ಏನಕ್ಕೆ ಅಂದರೆ, ಯು ನೋ ವಾಟ್, ಆ ಹೆಲ್ತಿ ಫ್ಯಾಟ್ ಅಂದರೆ ಈ ಡ್ಯಾಂಡ್ರಫ್ ಎಲ್ಲ ಇರುತ್ತೆ ಗೊತ್ತಾ ಗೈಸ್, ಅವಾಗ ಕಮ್ಮಿ ಆಗೋಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಓದಿದ್ದೆ ಅನಿಸುತ್ತೆ ನಾನು. ಮತ್ತು ಇನ್ನೊಂದು ಅವಕ್ಯಾಡೋ ಕೂಡ ಒಳ್ಳೆಯದು ಅಂತ ಓದಿದ್ದೆ. ಆ್ಯಂಡ್ ಡಯಟ್ಗೆಲ್ಲ ಇದನ್ನ ಹಾಕ್ಕೊಂಡು ತಿಂದರೆ ಒಳ್ಳೇದು ಅಂತ ಓದಿದ್ದೆ. ಇನ್ನೂ ಜಾಸ್ತಿ ತಿಳ್ಕೊಂಡು ಹೇಳ್ತೀನಿ ಗೈಸ್ ಇದ್ರ ಬಗ್ಗೆ, ಓಕೆನಾ? ಸದ್ಯಕ್ಕಿಷ್ಟು ಗೊತ್ತಿದ್ದು. ಸೊ ಫಸ್ಟ್ ಐಟಮು ಫ್ರೋಝನ್ ಬಾಟಲ್, ಸೆಕೆಂಡ್ ಐಟಮ್ ಇದು ಫ್ರೋಝನ್ ಬಾಟಲ್ ಸುಮ್ಮನೆ, ಸೆಕೆಂಡ್ ಐಟಮ್ ಇದು, ಥರ್ಡ್ ಐಟಮ್ ಗೆಸ್ ಮಾಡಿ ಏನಿರ್ಬೋದಿತ್ತು ಅಂತ. ದಿಸ್ ಇಸ್ ವೇಯಿಂಗ್ ಮೆಷಿನ್. ಅದು ಫುಡ್ಡು ನಾವು ಎಷ್ಟು ಗ್ರಾಮ್ಸ್ ತಿಂತಿದ್ದೀವಿ ಏನು ಅಂತ ಇದನ್ನು ತೊಗೊಬೇಕು ಅಂತ ಎಷ್ಟು ಆಲ್ಮೋಸ್ಟ್ 1 ಇಯರಿಂದ ಅನ್ಕೋತಿದ್ದೆ ಗೈಸ್. ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ, ಲೈಕ್ ತಿರುಪತಿಲಿರೋದು ಅದು. ಅಲ್ಲಿ ಹೋದಾಗ ಅಣ್ಣನ ಹತ್ರ ಇದೆ, ಓಕೆನಾ? ಅಣ್ಣೆಲ್ಲ ಫುಲ್ಲು ಡಯಟ್ ಎಲ್ಲ ಫಾಲೋ ಮಾಡ್ತಾರೆ. ಸೊ ಅವ್ರು ವೇಯಿಂಗ್ ಮೆಷಿನ್ ಎಲ್ಲ ಇದೆ ಅವ್ರ ಹತ್ರ. ಅಣ್ಣ ನಂಗೆ ಹೇಳ್ತಿದ್ರು, ಲೈಕ್ ಇಷ್ಟು ಪ್ರೋಟೀನ್ ತೊಗೊಬೇಕು, 40 ಗ್ರಾಮ್ಸ್ ಓಟ್ಸ್ ತೊಗೋಬೇಕು, ಆ ಥರ ಎಲ್ಲ ಹೇಳ್ತಾರೆ ಅಣ್ಣ ಚೆನ್ನಾಗಿ. ಸೊ ಅವಾಗ ನಾನು ಅನ್ಕೋತಿದ್ದೆ ಇದನ್ನು ತಗೋಬೇಕು. ಐ ಮ್ಯಾನಿಫೆಸ್ಟೆಡ್ ದಿಸ್, ಯು ನೋ, ಐ ರಿಯಲಿ ಮ್ಯಾನಿಫೆಸ್ಟೆಡ್ ದಿಸ್. ಲೆಟ್ಸ್ ಹಿಯರ್ ವಿತ್ ಮೀ. ಸೊ ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ಇದರಿಂದ. ನಾನು ವೇ ಮಾಡ್ಕೊಂಡು ತಿಂತೀನಿ ಬೇಸಿಕಲಿ. ಇದಕ್ಕೆ ಶೆಲ್ ಕೊಟ್ಟಿದ್ದಾರೆ ಗೈಸ್, ತೋರಿಸ್ತೀನಿ ನೋಡಿ ಶೆಲ್. ಆ್ಯಕ್ಚುಲಿ ಇನ್ನೆರಡು ಎಕ್ಸ್ಟ್ರಾ ಶೆಲ್ ಕೊಡ್ತಿದ್ರು, ಬಟ್ ನನ್ನ ಫ್ರೆಂಡಿಂದ ಎಕ್ಸ್ಟ್ರಾ ಶೆಲ್ ಕೊಡೋಂಗಾಗದೇ ಆಗೋಯ್ತು. ನನ್ನ ಫ್ರೆಂಡು ಇಲ್ಲೇ ಐತಲ್ಲ ಅಂದ್ಬಿಟ್ರು. ಅಂಗಡಿಯವ್ರ ಮುಂದೆ ನಾನು ಲೈಕ್ ನನಗೆ ಐಡಿಯಾ ಇರಲಿಲ್ಲ ಫಸ್ಟು, ಬಟ್ ಆಮೇಲೆ ಅಂದ್ಕೊಂಡೆ, ಈ ಏನಕ್ಕೆ ಹೇಳಿ ಅಂಗಡಿಯವ್ರ ಮುಂದೆ ಹೇಳ್ತಿದ್ದೀನಿ, ಏನಕ್ಕೆ ಹೇಳ್ದೆ ನೀನು, ಹೇಳಿಲ್ಲ ಅಂದಿದ್ರೆ ನನಗೆ 2 ಎಕ್ಸ್ಟ್ರಾ ಶೆಲ್ ಸಿಗ್ತಿರ್ಲಿಲ್ವಾ ಅಂತ ಅಂತಿದ್ದೆ. ಪುರಾಣ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಐಟಮ್ ಈಸ್, ನೀವೇ ಇವಾಗ ಗೆಸ್ ಹಾಕ್ಬೋದು. ಒಂದ್ಸತಿ ಹಂಗೆ ಮೈಂಡಲ್ಲಾದರೂ ಗೆಸ್ ಮಾಡಿ, ಓಕೆನಾ? ಏನಿರ್ಬೋದು, ಈ 3 ನೋಡಿದ್ಮೇಲೆ ನಿಮ್ಗೇನೋ ಅನಿಸಿರುತ್ತೆ, ಇನ್ನೊಂದು ಏನಿರಬಹುದು ಅಂತ. ಓಕೆನಾ? ಈಗ ರಿವೀಲ್ ಮಾಡೋ ಟೈಮು. ಇದು ಹೇಗಿದೆ ಅಂತ ನೋಡಿ ಗೈಸ್. ಆಲ್ಮೋಸ್ಟ್ ಗ್ಲಾಸ್, ಓಕೆನಾ? ಯಪ್ಪ, ವೆಯ್ಟ್ ಗ್ಲಾಸ್ ಇದೆ. ಮುಂದೆ ಹೀಗೆ ಕಾಣಿಸುತ್ತೆ, ಡಿಜಿಟಲ್ಲು. ಹೇ, ಇಲ್ಲಿ ನೋಡಿ, ನಾನು ಕಾಣಿಸ್ತೀನಿ. ಹಿಂದೆಗಡೆ ಹೀಗಿದೆ. ಮಿನಿಮಮ್ ವೆಯ್ಟ್ ಬಂದ್ಬಿಟ್ಟು ಇದ್ರದ್ದು 5 kg, ಮ್ಯಾಕ್ಸಿಮಮ್ ವೆಯ್ಟ್ ಬಂದುಬಿಟ್ಟು ಲೈಕ್ 180 kg ತನಕ ತಡ್ಕೊಳುತ್ತೆ ಗೈಸ್. ಮತ್ತು ಇಲ್ಲಿ ಶೆಲ್ ಹಾಕೋಕ್ಕೆ ಜಾಗ ಇದೆ, ಇದು ಶೆಲ್ ಹಾಕೋ ಥರ ನೋಡಿ. ಇದು 4 ಕಾರ್ನರ್ಸಲ್ಲೂ ಈ ಗ್ರಿಪ್ಪರ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಟೀಲ್ದೇನೋ ಒಂದು ಕೊಟ್ಟಿದ್ದಾರೆ ಅಷ್ಟೇ. ದಟ್ಸ್ ಆಲ್. ಇದೆಷ್ಟಾಯಿತು ಅಂತ ರೇಟ್ ಹೇಳ್ತೀನಿ ರೀ. 1195. ಬಟ್ ಇದಕ್ಕೆ 10% ಅಲ್ಲ 13% ಆಫ್ ಸಿಕ್ತು ನನಗೆ. 10 ಕೊಡ್ತೀನಿ ಅಂದರು, 13 ಜಾಸ್ತಿ ಕೊಡಿ ಅಂತ ಕೇಳಿದೆ ನಾನು. ಅವ್ರು ಅದಕ್ಕೆ 13 ಕೊಡ್ತೀನಿ ಅಂತ ಹೇಳೋದು. ಸೊ 13% ಆಫ್ ಆಯಿತು. 1040 ರೂಪೀಸ್ ಬಿತ್ತು ಅನಿಸುತ್ತೆ. ಇದು 39 ಅಂದರೆ 40 ಬಿತ್ತು ಅಂದ್ಕೊಡಿ. ಅದಾದಮೇಲೆ ಇದೆಷ್ಟಾಯಿತು ಗೊತ್ತಾ? ಸೆಕೆಂಡ್ ಐಟಮು, ಸರಿ ಪ್ರೀವಿಯಸ್ ಐಟಮು, ಇದು 375 ರೂಪೀಸ್ ಬಿತ್ತು ಗೈಸ್. ಇದಕ್ಕೂ 10%, ಇದಕ್ಕೆ 10% ಆಫ್ ಮಾಡಿಸ್ಕೊಂಡೆ ಅಷ್ಟೇ ಗೈಸ್. ಅದಾದಮೇಲೆ ಇದಕ್ಕೆಲ್ಲ ಏನು ಆಫ್ ಇಲ್ಲ, ಬಟ್ ಆದರೂ ಇದು ಹೆವಿ ಕಾಸ್ಟ್ಲಿ ಅನ್ನಿಸ್ತು ಇವೆರಡು. ಬಟ್ ಸದ್ಯಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ನನಗೆ ಇದೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಗೈಸ್, ಅದಕ್ಕೆ ಇಲ್ಲೇ ತೊಗೊಂಡ್ಬಿಟ್ಟೆ. ಯು ನೋ ವಾಟ್ ಇಸ್ ದಿಸ್ ಬಾದಾಮು 100 ಗ್ರಾಮ್ಸ್ ಅಲ್ಲ ಗೈಸ್,
ಸೊ 141 ಆಯಿತು. ಓ ಜಿ ಎಸ್ ಟಿ ಎಕ್ಸ್ಟ್ರಾ 135 ಆಗಿರಬೇಕು. ಏನೋ ಗೊತ್ತಾ, 1000 ಗ್ರಾಮ್ಸ್ಗೆ 1350 ಅಂದರೆ 100 ಗ್ರಾಮ್ಸ್ಗೆ 135 ರುಪೀಸ್ ಆಗುತ್ತೆ. 141 ಹೆಂಗಾಯ್ತು ಅಂತ ನೋಡ್ತಾ ಇದ್ದೀನಿ. ಎಲ್ಲ ಕಡೆನೂ ಬಿಡಲ್ಲ ಗೈಸ್. ಇದು 191 ರುಪೀಸ್ ಆಗೈತೆ ಅಷ್ಟೇ ಗೈಸ್. ಟೋಟಲ್ 1700 ಸಮಥಿಂಗ್ ಏನೋ ಆಯಿತು. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.